ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಚಿಕಿತ್ಸೆ ಪಡೆದಂತಹ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಇನ್ನು ಸರ್ಕಿಟ್ ಹೌಸ್ಗೆ ಬಂದು ಮಗ ಯತೀಂದ್ರ ಆರೋಗ್ಯವನ್ನು ವಿಚಾರಿಸಿದ್ರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತ ಯತೀಂದ್ರ, ತಂದೆಯವರ ಆರೋಗ್ಯ ಚೆನ್ನಾಗಿದೆ, ಗ್ಯಾಸ್ಟ್ರೋ ಇಂಟೆಸ್ಟೈನ್ ಇನ್ಫೆಕ್ಷನ್ ಆಗಿದೆ, ವೈದ್ಯರು ತಪಾಸಣೆ ನಡೆಸಿ ಮಾತ್ರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ನಮ್ಮ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಸಚಿವ ಬೈರತಿ ಸುರೇಶ್, ಜಿಟಿ ದೇವೇಗೌಡ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು. ಗ್ಯಾಸ್ಟ್ರೋಇಂಟೆಸ್ಟೈನಲ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಡಯೇರಿಯಾ ಥರ ಆಗಿತ್ತು. ಬಟ್ ಈಗ ಅವರು ಡಾಕ್ಟ್ರು ಬಂದು ಮಾತ್ರೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ರೆಸ್ಟ್ ತೊಗೊಂಡ್ಮೇಲೆ ಸರಿ ಆಗುತ್ತೆ. ನಾಳೆ ಅಧಿವೇಶನಕ್ಕೆ ಬರ್ತಾರೆ. ಪ್ರಿಪ್ರೇಷನ್ ಆಗ್ತಿದೆ. ಹೌದು, ನಾಳೆ ಆನ್ಸರ್ ಕೊಡಬೇಕಲ್ಲ, ಮುಖ್ಯಮಂತ್ರಿಗಳು ಪ್ರಿಪೇರ್ ಆಗ್ತಾರೆ. ಗ್ಯಾಸ್ಟ್ರೋಇಂಟೆಸ್ಟೈನಲ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಡಯೇರಿಯಾ ಥರ ಆಗಿತ್ತು. ಬಟ್ ಈಗ ಅವರು ಡಾಕ್ಟ್ರು ಬಂದು ಮಾತ್ರೆಗಳನ್ನೆಲ್ಲ ಕಳೆದ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರ ಖಾತೆಗೆ ಹಾಕಿಲ್ಲ ಅನ್ನೋ ಸುದ್ದಿ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. 5,000 ಕೋಟಿ ಹಣ ಏನಾಯ್ತು, ಯಾರು ನುಂಗಿದ್ದಾರೆ ಅಂತ ಪ್ರತಿಪಕ್ಷಗಳು ಪ್ರಶ್ನೆ ಮಾಡಿವೆ. ಇಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಸಂತೋಷ್ ಲಾಡ್ ಸುವರ್ಣಸೌಧದ ಆಡಳಿತ ಪಕ್ಷದ ಲಾಂಜ್ ಬಳಿ ಔತಣಕೂಟ ಏರ್ಪಡಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಔತಣಕೂಟಕ್ಕೆ ಆಹ್ವಾನಿಸಿದ್ರು. ಆದರೆ ಸಚಿವ ಲಾಡ್ ಅವರ ಆಹ್ವಾನವನ್ನು ಡಿಕೆ ಶಿವಕುಮಾರ್ ತಿರಸ್ಕರಿಸಿದ್ದಾರೆ. ಸರ್, ನನ್ನ ಮಾತು ಕೇಳಿ, ಊಟ ಚೆನ್ನಾಗಿದೆ, ಬನ್ನಿ ಸಾರ್ ಅಂತ ಲಾಡ್ ಮನವಿ ಮಾಡಿದ್ರು. ಆದರೆ ನಾನು ನಾನ್ ವೆಜ್ ಬಿಟ್ಟಿದ್ದೀನಿ ಅಂತ ಡಿಕೆಶಿ ಅಲ್ಲಿಂದ ತೆರಳಿದ್ರು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ರು. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಕೆಎನ್ ರಾಜಣ್ಣ, ಗಣೇಶ್ ಹುಕ್ಕೇರಿ, ಬಿಆರ್ ಪಾಟೀಲ್, ಆಸಿಫ್ ಸೇಠ್, ವಿಶ್ವಾಸ್ ವೈದ್ಯ, ಮಹಂತೇಶ್ ಕೌಜಲಗಿ, ಚಳ್ಳಕೆರೆ ಶಾಸಕ ರಘುಮೂರ್ತಿ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸದನದಲ್ಲಿ ಪೊಲೀಸರ ಬಗ್ಗೆ ಮಾತನಾಡಿದ್ದಾರೆ. ಪೊಲೀಸರೇ ಈಗ ಕಳ್ಳರಾಗ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ 7 ಕೋಟಿ ಎಟಿಎಂ ಹಣ ಕಳ್ಳತನ ಮಾಡಿದ್ರು. ಅದಕ್ಕೆ ಪೊಲೀಸರೇ ಪ್ಲಾನ್ ಮಾಡಿದ್ದಾರೆ. ಪೊಲೀಸರೇ ಕಳ್ಳರಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ವಾಹನಗಳನ್ನು ಪ್ಲಾನ್ ಮಾಡಿ ಬದಲಾಯಿಸಿ ದರೋಡೆ ಮಾಡಿದ್ರು. ಪಾಪ ಪರಮೇಶ್ವರ್ ಅವರು 24 ಗಂಟೆಗಳಲ್ಲಿ ಹಿಡೀರಿ ಅಂತ ಹೇಳಿದ್ರು. ಇಷ್ಟು ಪ್ಲಾನ್ ಮಾಡಿದ್ರೆ ಹೇಗೆ ಹಿಡಿಯೋಕ್ಕಾಗುತ್ತೆ? ಮಂಗಳೂರಲ್ಲಿ ದರೋಡೆ ಆಯಿತು, ಸಮರ್ಥ ಪೊಲೀಸರಿಗೆ ಪೋಸ್ಟಿಂಗ್ ಕೊಡಬೇಕು, ಅದನ್ನು ಬಿಟ್ಟು ಲಂಚಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸದನದಲ್ಲಿ ಆರೋಪವನ್ನು ಮಾಡಿದ್ದಾರೆ. ನಾನು ಪೊಲೀಸ್ ವರ್ಗಾವಣೆಯಲ್ಲಿ ₹1 ತಗೊಂಡಿಲ್ಲ ಅಂತ ಗೃಹ ಸಚಿವರು ಮೊನ್ನೆ ಹೇಳಿದರು. ಹಣ ತಗೊಂಡಿದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಕೈ ಆಡಿಸಿದ ಇಂದಿರಾ ಚಂದಿರಾ ಯಾರು ಎನ್ನುವ ಮೂಲಕ ಸಿಎಂ ಪುತ್ರ ಯತೀಂದ್ರ ಹೆಸರು ಹೇಳದೆ ಪರೋಕ್ಷವಾಗಿ ಆರೋಪವನ್ನು ಮಾಡಿದ್ದಾರೆ. ಸ್ಟೇಷನ್ ಸ್ವಲ್ಪ ಕಡಿಮೆ ಆದಾಯ ಬರುವಂತದ್ದು ಬಿ ಸ್ಟೇಷನ್. ಇನ್ನು ಆದಾಯ ಇಲ್ಲದೇ ಇರುವಂತ ಸ್ಟೇಷನ್ ಇಲ್ವೇ ಇಲ್ಲ, ಬಿಟ್ಟೇ ಬಿಟ್ಟು ಈಗ ನಾವು ಬರೀ ಎ ಮತ್ತು ಬಿ ಸ್ಟೇಷನ್ ಅಷ್ಟೇ. ವರ್ಗಾವಣೆಗಳು ಎಸ್ಟಾಬ್ಲಿಷ್ಮೆಂಟ್ ಬೋರ್ಡಿನ ಮುಖಾಂತರವೇ ನಡಿಬೇಕು ಅನ್ನುವಂಥದ್ದು ನಿಯಮ ಇರುವುದು. ನೀವು ಅಧಿಕಾರಕ್ಕೆ ನೀವು ಈ ಇಲಾಖೆಯನ್ನು ವಹಿಸಿಕೊಂಡ ನಂತರ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ನಲ್ಲಿ ಎಷ್ಟು ವರ್ಗಾವಣೆಗಳನ್ನು ಮಾಡಿದಿರಿ? ಈಗ ಗೊತ್ತಿಲ್ಲ ಹೆಂಗೆ ನಡೆದಿದೆ ಅಂತ. ಮೊನ್ನೆ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು, ನಾನು ಅವ್ರನ್ನ ಅಭಿನಂದಿಸ್ತೇನೆ. ಏನು, ನಾನು ಪೊಲೀಸ್ ಇಲಾಖೆನಲ್ಲಿ ₹1 ವರ್ಗಾವಣೆಯಲ್ಲಿ ₹1 ದುಡ್ಡು ಮುಟ್ಟಿಲ್ಲ, ಅಕಸ್ಮಾತ್ ನಾನು ಮುಟ್ಟಿದ್ರೆ ರಾಜೀನಾಮೆಯನ್ನು ಕೊಟ್ಬಿಡ್ತೇನೆ ಅಂತ ಮಾತನ್ನು ಅವ್ರು ಹೇಳಿದ್ರು. ನೀವು ಸಜ್ಜನರು, ನೀವು ಯತಿಗಳು, ಯಾವ ಇಂದ್ರ ಇದರಲ್ಲಿ ಕೈ ಹಾಕಿದಾನೆ ಹೇಳಿ? ಯಾವ ಇಂದ್ರಚಂದ್ರರು ಈ ಪೊಲೀಸ್ ಸ್ಟೇಷನ್ನ ಪೊಲೀಸಿನ ವರದಿನಲ್ಲಿ ಕೈ ಹಾಕಿದ್ರು? ನಿಮ್ಮನ್ನ ನಿಯಂತ್ರಣ ಮಾಡ್ತಾ ಇರುವಂತಹ ಇಂದ್ರಿಯ ಶಕ್ತಿ ಯಾವುದು ಕರ್ನಾಟಕದಲ್ಲಿ? ಹಾಗಾದ್ರೆ ನಿಮ್ಮ ವರ್ಗಾವಣೆಯ ಪಟ್ಟಿಯನ್ನ ನೀವಲ್ಲದೆ ಇನ್ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ? ನಿಮಗೆ ಇವತ್ತು ಇದನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಯಾವ ಇಂದ್ರ ಇದನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ? ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕೋಟಿ ಬೆಲೆ ಬಾಳುವ 21 ಎಕರೆ ಸರ್ಕಾರಿ ಭೂಮಿಯನ್ನ ಕೃಷ್ಣ ಭೈರೇಗೌಡ ಕಬಳಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ನರಸಾಪುರದ ಗರುಡನಪಾಳಿಯ ಬಳಿ ಜಮೀನು ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದ್ದು,
ಗರುಡನಪಾಳ್ಯ ಗ್ರಾಮದ ಸರ್ವೆ ನಂಬರ್ 47ರಲ್ಲಿ 1 ಎಕರೆ, ಸರ್ವೆ ನಂಬರ್ 46ರಲ್ಲಿ 20.16 ಎಕರೆ ಭೂಮಿ ಕಬಳಿಕೆ ಮಾಡಲಾಗಿದೆ ಅಂತ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದನ್ನ ನೋಡಿ, ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ 20 ಎಕರೆ 16 ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ಇದನ್ನು 20 ಎಕರೆ 16 ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ. ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ, ಖರಾಬು ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಈಗ 1978ನೇ ಇಸ್ವಿನಲ್ಲಿ ಆ ಜಮೀನು ಸ್ಮಶಾನ ಆಗಿರುತ್ತೆ, ಕೆರೆ ಆಗಿರುತ್ತೆ. ಹತ್ತತ್ರ 20 ಎಕರೆ 16 ಗುಂಟೆ ಜಮೀನನ್ನ, ಕೆರೆಯ ಜಮೀನನ್ನ, ಸ್ಮಶಾನದ ಜಮೀನನ್ನ, ಸರ್ವೆ ನಂಬರ್ 46 ಮತ್ತು ಸರ್ವೆ ನಂಬರ್ 47 ಎರಡೂ ಸೇರಿಸಿದ್ರೆ ಒಟ್ಟು 21 ಎಕರೆ 16 ಗುಂಟೆ ಆಗತ್ತೆ. ಅಷ್ಟು ಇವತ್ತು 106 ಕೋಟಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಜಮೀನನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಯಾವ ಮೂಲ ದಾಖಲೆಗಳಲ್ಲಿ ಸ್ಮಶಾನ ಅಂತಿದೆ, ಯಾವ ಮೂಲ ದಾಖಲೆಗಳಲ್ಲಿ ಕೆರೆ ಮತ್ತು ಖರಾಬ್ ಅಂತಿದೆ, ಈ ಜಾಗಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಿದ್ದುಪಡಿ ಮಾಡಿ 2001 ಮತ್ತು 2002ರ ಇಮಾಮ್ತಿ ಆಕ್ಟ್ ಅಂತೇಳಿ ಯಾವುದೋ ಒಂದು ಪೇಪರನ್ನು ಸೃಷ್ಟಿ ಮಾಡಿ, ಒಂದು ಮಾನ್ಯ ಕಂದಾಯ ಸಚಿವರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾವುದೇ ಸ್ಮಶಾನದ ಜಾಗವನ್ನು ಮತ್ತು ಸರ್ಕಾರಿ ಕೆರೆಯನ್ನ ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಅಧಿಕಾರಿ ಮಂಜೂರು ಮಾಡೋಕ್ಕೆ ಅಧಿಕಾರ ಇರಲ್ಲ. ಆದರೆ ಇವತ್ತು ಇನ್ನು ಭೂಮಿ ಕಬಳಿಕೆ ಬಗ್ಗೆ ನನ್ನ ಮೇಲೆ ಮಾಡಿರುವಂಥ ಆರೋಪ ಸುಳ್ಳು ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ತಾತನಿಂದ ವಿಭಾಗದ ಮೂಲಕ ಆಸ್ತಿ ಬಂದಿದೆ, ಲೋಕಾಯುಕ್ತಕ್ಕೆ ಬೇರೆ ತನಿಖಾ ಸಂಸ್ಥೆಗಳಿಗೂ ದೂರನ್ನು ನೀಡಲಿ, ನಾನು ಎಲ್ಲ ವಿಚಾರಣೆಗೂ ಸಿದ್ಧ ಅಂತ ಹೇಳಿದ್ದಾರೆ. ಯಾವುದೋ ಪಿತ್ರಾರ್ಜಿತ ಆಸ್ತಿ, ಇದು ಯಾವುದೋ ಕಾಲದಿಂದ ನಮಗೆ ಬಂದಿರೋದು. ನಮ್ಮ ತಾತ ಅವರು ಖರೀದಿ ಮಾಡಿ ಅವರಿಂದ ನಮಗೆ ಭಾಗವಾಗಿ ಬಂದಿರತಕ್ಕಂಥ ಜಮೀನು. ಅದರಲ್ಲಿ ತಗೊಂಡು ಬಂದ್ಬಿಟ್ಟು ಇವತ್ತು ರಾಜಕೀಯವಾಗಿ ಕೆಸರು ಎರಚಾಟ ಮಾಡೋದು, ಅದನ್ನೇ ಉದ್ಯೋಗ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಕೆಲವ್ರಿಗೆ ಅದು ವೃತ್ತಿನೂ ಇರ್ಬೋದು, ಅಭ್ಯಾಸನೂ ಇರ್ಬೋದು, ಅದು ಅವ್ರ ಕೆಲಸ. ಅದಕ್ಕಾಗಿಯೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿದ್ದಾವೆ, ತನಿಖೆ ಮಾಡಲಿ. ಕಾನೂನು ಪ್ರಕಾರ ನಾನು ನಡ್ಕೋಬೇಕು, ಮತ್ತೊಬ್ಬರು ನಡ್ಕೋಬೇಕು, ಅದಕ್ಕೆ ನಾವು ತಲೆ ಬಾಗ್ತೇವೆ. ಚಳಿಗಾಲದ ಅಧಿವೇಶನದ ನಡುವೆ ನಾಳೆ ಡಿಕೆ ಶಿವಕುಮಾರ್ ಗೋಕರ್ಣ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 7:30ಕ್ಕೆ ತೆರಳಿ ಮಹಾಬಲೇಶ್ವರ ಮತ್ತು ಆತ್ಮಲಿಂಗ ಸ್ಪರ್ಶ ಪೂಜೆ ನಡೆಸಲಿದ್ದಾರೆ. ಆ ಬಳಿಕ ಅಂಕೋಲಾ ತಾಲೂಕಿನ ಆಂದ್ಲೆಯಲ್ಲಿರುವ ದೇವಿ ದೇವಸ್ಥಾನಕ್ಕೆ ತೆರಳಲಿದ್ದಾರೆ. ಕಳೆದ 6 ವರ್ಷದ ಹಿಂದೆ 2019ರ ಡಿಸೆಂಬರ್ ತಿಂಗಳಲ್ಲೇ ಆಂದ್ಲೆ ಗ್ರಾಮಕ್ಕೆ ಆಗಮಿಸಿ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹೋರಾಟ ಹಮ್ಮಿಕೊಂಡಿದ್ರು.
ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣದಲ್ಲಿ ಇಡಿ ಸಲ್ಲಿಸಿದಂಥ ಆರೋಪ ಪಟ್ಟಿಯನ್ನು ದೆಹಲಿ ಹೈಕೋರ್ಟ್ ತಿರಸ್ಕರಿಸಿದೆ. ಹಗರಣದ ಹೆಸರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸಲಾಗಿದೆ. ಬಿಜೆಪಿ ಜಾರಿ ನಿರ್ದೇಶನಾಲಯವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅಂತ ಆರೋಪಿಸಿ ಬಿಜೆಪಿ ಕಚೇರಿಗೆ ಘೇರಾವ್ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ವೈಯಾಲಿ ಕಾವಲ್ ಪೊಲೀಸ್ ಠಾಣೆ ಎದುರು ಹೈಡ್ರಾಮಾ ನಡೆದಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿ ಸುಳ್ಳು ಪ್ರಕರಣ ದಾಖಲಿಸಿರುವ ವಿಚಾರವಾಗಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣ ರದ್ದಾದ ಹಿನ್ನೆಲೆ ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿದರು. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ವೇಳೆ ಠಾಣೆ ಎದುರು ಭಾರೀ ಹೈಡ್ರಾಮಾ ನಡೆದಿದೆ. ಮುಡಾ ಸೈಟ್ ಹಗರಣದ ವಿಚಾರವಾಗಿ ಫೈನಲ್ ರಿಪೋರ್ಟ್ ಇಂದು ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ಡಿಸೆಂಬರ್ 18ರ ಒಳಗಾಗಿ ವರದಿ ನೀಡುವಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗಡುವನ್ನು ಕೊಟ್ಟಿತ್ತು. ಕೋರ್ಟ್ ಸೂಚನೆಯಂತೆ ಇಂದು ಫೈನಲ್ ರಿಪೋರ್ಟ್ ಸಲ್ಲಿಕೆ ಆಗಲಿದೆ. ಈಗಾಗಲೇ ಮೈಸೂರು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನು ತಯಾರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಟೀಮ್ಗೆ ಸಂಕಷ್ಟ ಎದುರಾಗುವ ಪ್ರಕ್ರಿಯೆ ಆರಂಭ ಆಗಿದೆ. ನಿನ್ನೆ ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗಿದ್ರು. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಹೆತ್ತವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದಾದ ಬಳಿಕ ಪವಿತ್ರಾ ಗೌಡ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ನಡೆಸಿದ್ದಾರೆ. ಇವತ್ತು ಮಧ್ಯಾಹ್ನ 12ಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಇನ್ನು ನಟ ದರ್ಶನ್ ಬಳಿಕ A1 ಆರೋಪಿ ಪವಿತ್ರಾ ಗೌಡಗೂ ಟಿವಿ ನೋಡೋ ಭಾಗ್ಯ ಸಿಕ್ಕಿದೆ. ಪವಿತ್ರಾ ಗೌಡ ಇರುವ ಸೆಲ್ನಲ್ಲಿ ಟಿವಿ ಒದಗಿಸಬೇಕು ಅಂತ ಜೈಲಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಇದರ ಜೊತೆಗೆ ದಿನಪತ್ರಿಕೆ ಹಾಗೂ ಗ್ರಂಥಾಲಯದ ಪುಸ್ತಕಗಳನ್ನು ಒದಗಿಸಬೇಕು ಅಂತ ಕೋರ್ಟ್ ಜೈಲಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಈ ಮೂಲಕ ದರ್ಶನ್ ಬಳಿಕ ಪವಿತ್ರಾಗೂ ಟಿವಿ ನೋಡೋ ಭಾಗ್ಯ ಸಿಕ್ಕಂತಾಗಿದೆ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮ್ಯೂಸಿಕ್ ಮೈಲಾರಿಯನ್ನ ಬಾಗಲಕೋಟೆಯ ಮಹಾಲಿಂಗಪುರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನ ಆರೋಗ್ಯ ತಪಾಸಣೆ ಮುಗಿಸಿ ಕೋರ್ಟ್ಗೆ ಕರೆದೊಯ್ದಿದ್ದಾರೆ. ಮೆಡಿಕಲ್ ಚೆಕಪ್ ಬಳಿಕ ಮಾಧ್ಯಮಗಳಿಗೆ ಆರೋಪಿ ಮ್ಯೂಸಿಕ್ ಮೈಲಾರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅಂತ ಹೆಸರು ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ. ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನ ಮಾಸ್ತಿ ಗ್ರಾಮದಲ್ಲಿ ದರ್ಗಾದಲ್ಲಿ ಪೂಜೆ ಸಲ್ಲಿಸುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಮನೆಗೆ ನುಗ್ಗಿ 15 ಜನರು ದರ್ಗಾ ಪೂಜಾರಿಗೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ಸೈಯದ್ ರಸೂಲ್ ಎಂಬುವರ ಮೇಲೆ ಗುಂಪು ಹಲ್ಲೆಯನ್ನು ಮಾಡಿದ್ದು, ಹಲ್ಲೆ ಮಾಡಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಪೊಲೀಸರಿಂದ ಹಲ್ಲೆಗೊಳಗಾದಂಥ ಅಕ್ಷತಾ ಪೂಜಾರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಬ್ರಹ್ಮಾವರ ಪೊಲೀಸ್ ಠಾಣಾ ಆವರಣದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಕ್ಷತಾ ಪೂಜಾರಿ ನೀಡಿರುವಂಥ ದೂರಿನ ಮೇಲೆ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಅಕ್ಷತಾ ನೀಡಿರುವಂಥ ದೂರಿನಂತೆ ಎಫ್ಐಆರ್ ಮಾಡದೆ ಆಕೆಯ ವಿರುದ್ಧವೇ ದೂರು ದಾಖಲಿಸಿದ್ದಾರೆ. ಅಕ್ಷತಾಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಯಲಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮನವೊಲಿಕೆಗೆ ಬಗ್ಗದಿದ್ದಾಗ ಸ್ಥಳಕ್ಕೆ ಆಗಮಿಸಿದಂಥ ಎಸ್ಪಿ ಎಫ್ಐಆರ್ ಮಾಡುವ ಭರವಸೆಯನ್ನು ಕೊಟ್ಟರು. ಅಕ್ಷತಾ ಪೂಜಾರಿಗೆ ಒಂದು ನ್ಯಾಯ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಬಂದಿದ್ದೇವೆ. ಬಡ ಹೆಣ್ಮಗಳು, ಶಾಲೆ ಕಲಿಯುವಂಥ ವಿದ್ಯಾರ್ಥಿನಿ. ಆದ್ದರಿಂದ ಅವಳಿಗೆ ಎಲ್ಲ ಸಮಸ್ತ ಉಡುಪಿಯ ಬಂಧುಗಳು ಇವತ್ತು ನಮ್ಮ ಜೊತೆ ಸೇರಿದರು. ಜಾತಿ ನೀತಿ ನೋಡಲಿಲ್ಲ, ರಾಜಕೀಯ ನೋಡಲಿಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಅವಳಿಗೊಂದು ನ್ಯಾಯ ಕೊಡಬೇಕು ಅಂತ 4 ಗಂಟೆಗಳ ಅವಿರತ. ಹುಬ್ಬಳ್ಳಿಯ ರಾಜನಗರದ ಬಾಲಕಿಯರ ವಸತಿ ನಿಲಯದ ಊಟದಲ್ಲಿ ಜಿರಳೆ ಹುಳು ಪತ್ತೆಯಾಗಿವೆ. ಈ ಹಿನ್ನೆಲೆ ವಿದ್ಯಾರ್ಥಿಗಳು ಊಟ ಬಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಅವ್ಯವಸ್ಥೆಗಳ ಆಗರವಾಗಿದೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಕುಡಿಯೋ ನೀರಲ್ಲಿ ಹುಳು ಬರ್ತಿವೆ, ಶೌಚಾಲಯ ಸೇರಿದಂತೆ ಎಲ್ಲಿಯೂ ಸ್ವಚ್ಛತೆ ಇಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ನಾಗರತ್ನ, ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಕೊಪ್ಪಳದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ದಾಳಿ ಮಾಡಿದ ಬಳಿಕ 24 ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಅಕ್ಟೋಬರ್ 29, 30 ಹಾಗೂ 31ರಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೊಪ್ಪಳ ಜಿಲ್ಲಾ ಪ್ರವಾಸವನ್ನು ಮಾಡಿದರು. ವಿವಿಧ ಇಲಾಖೆಗಳಲ್ಲಿ ಪರಿಶೀಲನೆ ಮಾಡಿದರು. ಇದೀಗ ಭೇಟಿ ವೇಳೆ ಲೋಪದೋಷಗಳು ಕಂಡುಬಂದಂಥ ಹಿನ್ನೆಲೆಯಲ್ಲಿ 24 ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಬಂಧಿತನಾಗಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಶಿವಮೊಗ್ಗ ಜೈಲಿನಲ್ಲಿರುವ ಆರೋಪಿ ಚಿನ್ನಯ್ಯನಿಗೆ ನವೆಂಬರ್ 24ರಂದು ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ 12 ಷರತ್ತುಗಳೊಂದಿಗೆ ಜಾಮೀನು ಮಂಜೂರು ಮಾಡಿತ್ತು. ಬಾಂಡ್ ಮತ್ತು ಇಬ್ಬರು ಜಾಮೀನುದಾರರ ಕೊರತೆಯಿಂದ 23 ದಿನಗಳಿಂದ ಬಿಡುಗಡೆಯಾಗದೆ ಚಿನ್ನಯ್ಯ ಜೈಲಲ್ಲೇ ಇದ್ರು. ಇದೀಗ 1 ಲಕ್ಷದ ಬಾಂಡ್, ಇಬ್ಬರು ಜಾಮೀನುದಾರರು ನೀಡಿದ್ದಾರೆ. ನಿನ್ನೆ ಜೈಲಿಗೆ ಆದೇಶ ಪ್ರತಿ ತಲುಪುವುದು ತಡವಾದ ಕಾರಣ ಇವತ್ತು ಬಿಡುಗಡೆ ಆಗ್ತಿದ್ದಾರೆ.
ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದ್ದಂಥ ಆರೋಪದ ಮೇಲೆ ಖಾಸಗಿ ಅಪಾರ್ಟ್ಮೆಂಟ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ದೊಡ್ಡಬೆಲೆಯ ಪ್ರಾವಿಡೆಂಟ್ ಸನ್ ವರ್ತ್ ಅಪಾರ್ಟ್ಮೆಂಟ್ ವಿರುದ್ಧ ಕುಂಬಳಗೋಡು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನವರು ಅವರದ್ದೇ ಆದಂಥ ಬೈಲಾ ಮಾಡಿಕೊಂಡು ತಪ್ಪು ಮಾಡುವವರಿಗೆ ಅವರದ್ದೇ ಕಾನೂನು ರೀತಿ ದಂಡವನ್ನು ವಿಧಿಸ್ತಾ ಇದ್ದಾರಂತೆ. ಈ ಬಗ್ಗೆ ಅನಾಮಧೇಯ ವ್ಯಕ್ತಿ ಪತ್ರವನ್ನು ಬರೆದಿದ್ದು, ಪತ್ರವನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಸಂಚಾರ ನಿಯಮಗಳ ಉಲ್ಲಂಘನೆಯನ್ನ ತಡೆಗಟ್ಟೋಕೆ ಪೊಲೀಸರು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ಯಲಬುರ್ಗಾ ತಾಲೂಕಿನ ಪೊಲೀಸರು ಅಧಿಕಾರಿಯೊಬ್ಬರು ಗುಲಾಬಿ ಹೂ ನೀಡಿ ವಾಹನ ಸವಾರರ ಮನ ಪರಿವರ್ತಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅಂತ ಬೈಕ್ ಸವಾರರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಎತ್ತಿನ ಹುಟ್ಟುಹಬ್ಬವನ್ನ ಡಿಜೆ ಅಬ್ಬರದೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಗಿದೆ. ಹುಬ್ಬಳ್ಳಿಯ ಕೋಳಿವಾಡ ಗ್ರಾಮದಲ್ಲಿ ತನ್ನ ಎತ್ತಿಗೆ ಸಲಗ ಸರ್ಕಾರ್ ಅಂತ ನಾಮಕರಣ ಮಾಡಿರುವ ರೈತ ಈಶ್ವರಪ್ಪ ಗುಂಜಳ ಡಿಜೆಯೊಂದಿಗೆ 6 ಕೇಕ್ಗಳನ್ನು ಕತ್ತರಿಸಿ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಹುಟ್ಟುಹಬ್ಬದಲ್ಲಿ ಭಾಗಿಯಾದ ಕೋಳಿವಾಡ ಗ್ರಾಮಸ್ಥರು ಡಿಜೆ ತಾಳಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ವರದಿಯನ್ನು ಕಳುಹಿಸಿದೆ. ಯಾರು ಆತಂಕ ಪಡುವಂಥ ಅಗತ್ಯ ಇಲ್ಲ. ಸೋಮವಾರ ಸ್ಯಾಂಪಲ್ ಟೆಸ್ಟ್ ರಿಪೋರ್ಟ್ ಬರ್ಬೋದು. ರಿಪೋರ್ಟ್ ಬಂದ ಮೇಲೆ ಅದರ ಮಾಹಿತಿ ತಿಳಿಸ್ತೇನೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದರು. ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ. ಮತ್ತು ಕೇಂದ್ರ ಸರ್ಕಾರದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಅವರು ಕೂಡ ದೇಶದಲ್ಲಿ ಅವರು ಬೇರೆ ಬೇರೆ ಕಡೆ ಅದನ್ನು ಅವರು ತಪಾಸಣೆ ಮಾಡಿಸ್ತಾರೆ. ಆತಂಕ ಪಡುವಂಥದ್ದು ಏನಿಲ್ಲ ಅಂತ ನಾನು ಹೇಳೋದಕ್ಕೆ ಮತ್ತೊಮ್ಮೆ ಬಯಸ್ತಾ ಇದ್ದೀನಿ. ಒಂದು ಕಂಪನಿ ಯಾಕಂದರೆ ಹೋದ ವರ್ಷ ನಾನು ಆಗಲೇ ಹೇಳಿದೆ, ಹೋದ ವರ್ಷ ನಾನು ಮಾಡಿಸಿದ್ದೆ. ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವದ ಉದ್ಘಾಟನೆಗೆ ಮೇಘಾಲಯದ ರಾಜ್ಯಪಾಲರಿಗೆ ಆಹ್ವಾನ ನೀಡಲಾಗಿದೆ. ಮೂಲತಃ ಕೊಪ್ಪಳ ಜಿಲ್ಲೆಯವರೇ ಆದ ವಿಜಯಶಂಕರ್ ಅವರನ್ನ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನ ಮಾಡಲಾಯಿತು. ಶಿಲ್ಲಾಂಗ್ನಲ್ಲಿರುವ ಕೊಪ್ಪಳ ಮೂಲದ ವಿದ್ಯಾರ್ಥಿನಿಯರು ಅಧಿಕೃತ ಆಹ್ವಾನ ನೀಡಿದರು. ಅಪ್ಪುಗಾಗಿ ನಾನು ಕನ್ನಡ ಮಾತನಾಡೋದನ್ನು ಕಲ್ತಿದ್ದೇನೆ ಅಂತ ನಟಿ ಪ್ರಿಯಾ ಆನಂದ್ ಹೇಳಿದ್ದಾರೆ. ಬಲರಾಮನ ದಿನಗಳು ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು, ನಾನು ಅಪ್ಪುವನ್ನು ಮೊದಲ ಬಾರಿ ಆಸ್ಟ್ರೇಲಿಯಾದಲ್ಲಿ ಭೇಟಿ ಮಾಡಿದ್ದೆ. ರಾಜ್ಕುಮಾರ ಚಿತ್ರದ ಶೂಟಿಂಗ್ ವೇಳೆ ಅಪ್ಪು ಕನ್ನಡ ಕಲಿಯೋಕೆ ಹೇಳಿದರು. ನೀನು ಜಾಸ್ತಿ ಕನ್ನಡ ಸಿನಿಮಾ ಮಾಡಬೇಕು, ಕನ್ನಡ ಕಲೀರಿ ಅಂತ ಅಪ್ಪು ಹೇಳಿದರು. ನಾನೀಗ ಕನ್ನಡವನ್ನು ಕಲ್ತಿದ್ದೇನೆ, ಮಾತನಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಕನ್ನಡ ಅರ್ಥವಾಗುತ್ತದೆ ಅಂತ ಹೇಳಿದರು. I'm learning Kannada because the first time I met Appu, I met him in Australia, Rajkumara shooting, and he said, ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು, ನೀವು ಕನ್ನಡ ಮಾತಾಡಬೇಕು. ಸೊ ಅದಕ್ಕೋಸ್ಕರ ನನಗೆ ಕನ್ನಡ, all my introduction from food to people has been through him and I miss him every day. So for him ನಾನು ಟ್ರೈ ಮಾಡ್ತೀನಿ. ಸಾರಿ, ಮಿಸ್ಟೇಕ್ ಜಾಸ್ತಿ ಇದೆ, ಅರ್ಥ ಆಗಿದೆ, ಬಟ್ ಮಾತಾಡೋಕ್ಕೆ ಸ್ವಲ್ಪ ಮನೆಯಲ್ಲಿ ಯಾವೂ ಇಲ್ಲ. ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ. ಶೂಟಿಂಗ್ನಲ್ಲಿ ನಾನಿದೆ, ಪಾಪ, ವಿನೋದ್, ಶ್ರೇಯಸ್, ಎವ್ರಿ ಒನ್ ಟ್ರೈ, ಎಲ್ಲರೂ ಟ್ರೈ